ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಬ್ಲಾಗ್ ಅಂದರೆ ಆ್ಯಂಡ್ ಅದರಲ್ಲಿ ಪಾಯಿಂಟ್ಸ್ ನೋಡಿ ಗೈಸ್ ಎಷ್ಟು ಬಂದಿದೆ ಅಷ್ಟೇ ಗೈಸ್. ಥ್ಯಾಂಕ್ ಯು ಮೇಡಮ್, ನೀವೇ ಸರ್ವ್ ಮಾಡ್ತಾ ಇದ್ದೀರಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ಸೊ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಡೇ ಬಂದು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಬ್ಲಾಗ್ ಅಂದರೆ ಸ್ಪೆಷಲ್ ಅಂತ ಇಲ್ಲ, ನನಗೆ ಒಂದು ಮೆಮರಿ ಆಗಿರಲಿ ಅಂತ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಲಾಸ್ಟ್ ಡೇ ಆಫ್ ಮೈ ಕಾಲೇಜ್ ಫಸ್ಟ್ ಇಯರ್. ಸೊ ಇವತ್ತಿನ ಡೇನ ಹೇಗಿರುತ್ತೆ, ಏನೆಲ್ಲ ಮಾಡ್ತೀವಿ ಅಂತ ನಾನು ನೆನಪಿಟ್ಕೊಳ್ಳೋಕ್ಕೆ, ಫ್ಯೂಚರಲ್ಲಿ ನೋಡ್ಕೊಳ್ಳೋಕ್ಕೆ ಒಂದು ವ್ಲಾಗ್ ಮಾಡಿ ಹಾಗೆ ನಿಮಗೂ ತೋರ್ಸೋಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಾರ್ನಿಂಗ್ ಎದ್ದು ರೆಡಿ ಆಗಿದ್ದೀನಿ ಆ್ಯಂಡ್ ಮಮ್ಮಿ ಮಿಥುನೆಲ್ಲ ಮಲಗಿದ್ದಾರೆ, ಪಪ್ಪ ಆಚೆ ಇದ್ದಾರೆ. ಸೊ ನಾನು ಕಾಲೇಜ್ಗೆ ಹೋಗಿ ಬರಬೇಕು. ಕಾಲೇಜ್ ಇವತ್ತು ಮಾರ್ನಿಂಗ್ ಇರೋದು. ಸೊ ಇವತ್ತಿನ ಡೇ ಹೇಗಾಗುತ್ತೆ ಅಂತ ಎಲ್ಲರೂ ನೋಡಿ ಕೊನೆ ತನಕ. ಆ್ಯಂಡ್ ಈ ವ್ಲಾಗ್ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಾನು ಈಗ ಕಾಲೇಜಿಗೆ ಹೊರಡ್ತಾ ಇದ್ದೀನಿ. ಸೊ ಹೋಗಿ ಹಂಗೆ ರುಚಿತಾನ ಚೆಕ್ ಮಾಡಿಕೊಂಡು ಆಮೇಲೆ ನಾನು ಕಾಲೇಜ್ ಗೈಸ್ ಬಂದು ರುಚಿತಾಗೆ ವೇಟ್ ಮಾಡ್ತಾ ಇದ್ದೀನಿ. ರುಚಿತಾ 5 ಮಿನಿಟ್ಸ್ ಆಯಿತು, ರುಚಿತಾ ಇನ್ನೂ ಬಂದೇ ಇಲ್ಲ. ಇನ್ನು ಟೈಮ್ ಬಂದು 7:40 ಆಗಿದೆ. ಇನ್ನು 20 ಮಿನಿಟ್ಸ್ ಸ್ಕೂಲ್ ಅಂತೀನಿ, ಕಾಲೇಜ್ ಹತ್ರ ಓಡೋಬೇಕು. ಗೈಸ್ ಬಂದಳು ಮೇಡಮ್, ಲೇಟಾಗಿ ಬಂದಿದ್ದಾಳೆ ಇವತ್ತು. ಹಾಕು ಅವ್ರ ಡ್ಯಾಡಿ ಅಲ್ಲಿ ಬಿಚ್ಕೊಂಡಿದ್ದಲ್ಲ ಗೈಸ್. ಇವಾಗ ಕಾಲೇಜ್ ಹತ್ರ ಕೊಡುವ. ಈಗ ನಾವು ಕಾಲೇಜ್ ರೀಚ್ ಆಗಿದ್ದೀವಿ ಆ್ಯಂಡ್ ರುಚಿತಾ ಅವ್ರ ಕ್ಲಾಸಿಗೆ ಹೋದ್ಲು ಆ್ಯಂಡ್ ನಾನು ಈ ತಂಪಿಂಡ ಜೊತೆ ಕುಂತಿದ್ದೀನಿ. ಆ್ಯಕ್ಚುಲಿ ನಮಗೆ ಅಕೌಂಟ್ಸ್ ಕ್ಲಾಸ್ ಇರೋದು ಫಸ್ಟ್, ಆದರೆ ಅವ್ರ ಕ್ಲಾಸಲ್ಲಿ 20 ಮಿನಿಟ್ಸ್ ಲೇಟಾಗಿ ಬಿಡ್ತಾರೆ. ಸೊ ಅದಕ್ಕೆ ನಾವು ಅದೇ ಚಾನ್ಸ್ ಅವ 20 ಮಿನಿಟ್ಸ್ ಬೇಕು ಅಂತಲೇ ಲೇಟಾಗಿ ಹೋಗ್ತೀವಿ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಎಸ್, ಆ್ಯಂಡ್ ಇವಾಗ 20 ಮಿನಿಟ್ಸ್ ಆಮೇಲೆ ಕ್ಲಾಸ್ಗೆ ಹೋಗ್ಬೇಕು. ಗಾಯ್ಸ್, ನಮ್ಮ ಮನೇಲಿ ನಮ್ಮ ಮನೆ ನಮ್ಮ ಕಾಲೇಜಲ್ಲಿ ಏನೇನೋ ಸಾಕಿದ್ದಾರೆ. ಒಂದು ಬೆಕ್ಕಿದೆ, ಕರೀತಾ ಇದ್ದೀನಿ, ಅದೇ ಬರ್ತದೆ. ಬರೀ ಇಂಥದೆಯಾ ಬಾಯಲ್ಲಿ ಹೋಗಿ ಎತ್ಕೊಂಡ್ಬಿಡು, ಓಡೋದತ್ತ ಮೇಲೆ. ಹೋಗಿ ಯಾವ ಬೆಕ್ಕಗೆ ಭಯ ಪಡ್ತಾ ಇದೀಯ ನೀನು? ನಾನು ನೋಡಿ ಹೆಂಗ್ ಕರೀತಾ ಇದ್ದೀನಿ, ಅದು ನೋಡ್ತಾನೆ ಇಲ್ಲ. ಅದು ಹೋಗಿ ಕರ್ಕೊಬೋಗಿ ಎತ್ಕೊಂಡು. ಹೆಂಗೋ ನೋಡ್ತಾ ಇಲ್ಲ, ಹೋಗು. ಅದೇ ನುಲಿನ ಏನಾಗಲ್ಲ, ಹೋಗು. ಹೆಂಗೋ ನೋಡ್ತಾ ಇಲ್ಲ, ಹೋಗು. ಅದೇ ನುಲಿನ ಇನ್ನೊಂದು 10 ಮಿನಿಟ್ಸ್ ಇದೆ 20 ಮಿನಿಟ್ಸ್ಗೆ, ಅಂದರೆ 8:20ಗೆ. ಸೊ ಅದಕ್ಕೆ ನಾವು ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ 10 ಮಿನಿಟ್ಸ್ ಆಗೋಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಆ ಬೆಕ್ಕು ನಮ್ಮ ಜೊತೆಗೆ ಬರಲೇ ಇಲ್ಲ. ಅದು ಅಲ್ಲೇ ಐತೆ ಹೊರತು ನಮ್ಮ ಜೊತೆಗೆ ಬರಲಿಲ್ಲ. ಅದು ಹತ್ರಕ್ಕೆ ಹೋದರೆ ಮೇವ್ ಅನ್ಸುತ್ತೆ. ಸೊ ಅದಕ್ಕೆ ನಾವೇ ಬಂದ್ಬಿಟ್ಟು ಗೈಸ್, ಲಾಸ್ಟ್ ಅವರ್ ಫ್ರೀ ಕೊಟ್ಬಿಟ್ಟಿದ್ರು ಟೀಚರು, ಅದೇ ಲೆಕ್ಚರರು. ಸೊ ಅದಕ್ಕೆ ನಾವು ಸೆಟ್ ಆಡ್ತಿದ್ವಿ. ಇವಳು, ನಾನು, ಇಲ್ಲಿ ಮುಂದೆ ಕುಂತಿರೋರು ಎಲ್ಲರೂ. ಅದರಲ್ಲಿ ಪಾಯಿಂಟ್ಸ್ ನೋಡಿ ಗೈಸ್ ಎಷ್ಟು ಬಂದಿದೆ ಅಷ್ಟೇ ಗೈಸ್.
ನಾನು ಬರ್ತಾ ನಾಷ್ಟ ಮಾಡ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ನಾನು ಟಿಫಿನ್ ಮಾಡ್ತಾ ಇದ್ದೀನಿ. ಇವರು ಇಬ್ಬರು ಫೋನ್ ನೋಡ್ಕೊಂಡು ಕೂತವ್ರೆ. ಸೊ ಗೈಸ್, ನಾನು ನಾಷ್ಟ ತಿನ್ಕೊಂಡು ಒಂದೆರಡು ರೀಲ್ಸ್ ಮಾಡಿ ಇಲ್ಲಿ ಸುಮ್ಮನೆ ಅಪ್ಪೆ ಪಾರಿಗಳ ಥರ ಕೂತ್ಕೊಂಡಿದ್ದೀವಿ. ಲಾಸ್ಟ್ ಡೇ ಅಲ್ವಾ, ಸುಮ್ಮನೆ ಲೇಟಾಗಿ ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ ಗೈಸ್. ಬಿಸಿಲು ಜಾಸ್ತಿ ಇದೆ. ವಾ ಹಂಗೆ ಇನ್ನೊಂದ್ಸತಿ ಕೊಡೋಕೆ ಇವರೊಬ್ಬರನ್ನೇ ಕಳಿಸ್ಬೇಕು, ಬಿದ್ದೆ ಹೋದ್ರಲ್ಲಿ. ಶೇ 1 year ಈ ಕಾಲೇಜಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹೆಂಗ ಬಂದಿದ್ದು ಆಯ್ತು ಕಣೆ, ನಮ್ಗೆ ಲಾಸ್ಟ್ ಡೇ ಇವತ್ತಂದ್ರೆ ಆಗೋಯ್ತು. ಹೆಂಗ ಅನಿಸ್ತಿದೆ ಕೀರ್ತನ? ನಂಗೆ ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಹೌದಾ, ಇದು ಟರ್ಫು. ಹೆಂಗ ಅನಿಸ್ತಿದೆ ಕೀರ್ತನ? ಹಂಗೇನು ಅನ್ನಿಸ್ತಾ ಇಲ್ಲ. ಇನ್ನ ಎಕ್ಸಾಮ್ ಇದೆ ಗೈಸ್, ಇನ್ನ ಮುಗ್ದಿಲ್ಲ. ಎಕ್ಸಾಮ್ ಮುಗಿದ ಮೇಲೆನೆ ಫಸ್ಟ್ ಇಯರ್ ಕಂಪ್ಲೀಟ್. ಅದಿನ್ನ ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನ ಬರೀ ಲಾಸ್ಟ್ ಡೇ ಆಗ್ಬಿಟ್ಟು ಖುಷಿ ಇದೆ ಅಷ್ಟೇ. ಖುಷಿ ಇಲ್ಲ ಅಂದ್ರೆ ಮನೇಲೇ ಇರ್ಬೇಕಾಗುತ್ತೆ. ಇನ್ನೊಂದು 1 week ಆದ್ಮೇಲೆ ಎಕ್ಸಾಮ್ ಇರುತ್ತೆ. 1 week ಇಲ್ಲ, 6 days. ಫ್ರೈಡೇನೇ ಎಕ್ಸಾಮ್. ಫ್ರೈಡೇ ಟು ಫ್ರೈಡೇ 1 week ಇತ್ತಾನೆ. ಯಾವ್ದಿದು ಎಂಜಾಯ್ ಮಾಡೋಕ್ಕಾಗಲ್ಲ. ಓದ್ಬೇಕು, ಒಂದು ಚೂರು ಗೊತ್ತಿಲ್ಲ. ಇಲ್ಲ 3 ಜನಕ್ಕೆ ಒಂದು ಚೂರು ಗೊತ್ತಿಲ್ಲ. ಏನು ಚಾಪ್ಟರ್ಸ್ ಯಾವ್ಯಾವ ಯೂನಿಟ್ ಅಂತ ಗೊತ್ತು, ಬಟ್ ಅದ್ರಲ್ಲಿ ಏನಿದೆ ಅಂತನೂ ಗೊತ್ತಿಲ್ಲ. ಸೊ ಮನೆಗೆ ಹೋಗಿ ಒಂದು ಹಾಲಿಡೇಸಲ್ಲಿ ಬುಕ್ ಎತ್ತಲ್ಲ ಅಂತನೂ ಗೊತ್ತು. ನೋಡೋಣ ಏನು ಮಾಡೋದಂತ. ಗೈಸ್, ನಾವು ಇವಾಗ ಮಶ್ರೂಮ್ ಬಿರಿಯಾನಿ ತಿನ್ನೋಕ್ಕೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿ ಒಂದು ಹೋಟ್ಲಿತ್ತು, ದೊಣ್ಣೆ ಮಶ್ರೂಮ್ ಬಿರಿಯಾನಿ, ಅಲ್ಲಿಗೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ನಮ್ಮ ಜೊತೆ ಬಂದಿರೋರು ಇವರಿಬ್ರು. ಥ್ಯಾಂಕ್ ಯು ಮೇಡಮ್, ನೀವೇ ಸರ್ವ್ ಮಾಡ್ತಾ ಇದ್ದೀರಾ. ಗೈಸ್, ಮಶ್ರೂಮ್ ಬಿರಿಯಾನಿ ಬಂದಿದೆ ಆ್ಯಂಡ್ ಇವ್ರು ಸ್ನ್ಯಾಪ್ ಹಾಕ್ತಿದ್ದಾರೆ. ಇವ್ರು ಸ್ನ್ಯಾಪ್ ಹಾಕೋದು ಮಾತ್ರ ಎಲ್ಲೂ ಬಿಡಲ್ಲ. ಕೀ ಆಕ್ರಮ. ಸೊ ಮಶ್ರೂಮ್ ಬಿರಿಯಾನಿ ತಿಂದು ಮತ್ತೆ ಕಾಲೇಜ್ಗೆ ಹೋಗುವ. ಆರಾಕಿರ್ತಾನ ಮತ್ತೆ ಕಾಲೇಜ್ಗೆ ಹೋಗುವ. ಅದು ಮತ್ತೆ ಇದು ಮಾಡು. ಸೊ ಟೇಸ್ಟ್ ಮಾಡಿ ನೋಡೋಣ ಗೈಸ್ ಹೆಂಗಿದೆ ಅಂತ. ಇವರಿಂದ ಸ್ನ್ಯಾಪ್ ಚೆನ್ನಾಗಿದೆ. ಇವ್ರ ಲೊಕೇಶನ್ನು ಮತ್ತು ಅದು ಇದು ಆಕಾಶದಲ್ಲಿ ಹಾರೇ ಹೋಗುತ್ತೆ ತಂದಿರೋದು.